ಜೀವಮಾನಿಡಿ ಕೊಂಕೆ ಆಯ್ತಲ್ಲೇ ಬರುತ್ತೆ ಹೆಸರಲ್ಲೇ ಅದು ಮಾಯಾ ಮೃಗಾವತಿಯ ನಾನು ಅವರಿಬ್ಬರಲ್ಲಾದ್ರೂ ಹೇಳದ್ ಒಂದು ಮಾತಾಡುದಿಲ್ಲ. ನೀವು ಮಾತಾಡ್ತೀರಿ, ಸುಮ್ಮನಿರಿ. ಹೋಗಿ ಹೇಳುವುದಲ್ಲ ಅದು. ನಿಮಗೆ ಇಂಥದ್ದು ಎಷ್ಟೇ ಮಾಡಿದ ಅಭ್ಯಾಸ ಉಂಟು. ನಮ್ಗೆ ಅದೇ ಕೆಲಸ ನೋಡಿ. ಯಾರ ಮನೆ ಹಾಳು ಮಾಡೋದು ವೇಷ ಮಾಡಿ ಹಾಗಲ್ಲ ಮತ್ತೆ ಹಾಗೆ ಇದೊಂದು ವಿಶೇಷ. ಸಾಮಾನ್ಯವಾಗಿ ಇವ್ರಿಗೆ ಮಾನಸಿಕಂತ ಊರವರಿಗೆಲ್ಲ ಗೊತ್ತಾಗ್ತದೆ, ನಿಮ್ಗೆ ಮಾನಸಿಕಂತ ನಿನಗೆ ಗೊತ್ತಾಯ್ತು ನೋಡು. ಹಾಗಲ್ಲ, ಅವರು ದೊಡ್ಡ ಕೇಳಿದ್ರ ಅದು ಕೇಳ್ಕೊಂಡು ನಾನು ಹೇಳಿದೆ. ಇದು ನೀವು ಗಂಡ ವೇಷ ನಮ್ಮದು ಮಾತ್ರ ಈಶನಾಡಿ ಬಂದ್ರಿ ಪರಂಗಲೇ ಸೋದುದಿ ಸಂಗ ಧೀಮ್ ಧೀಮ್ ತದಿರದ ತಗದಿನ ಧೀಮ್ ಧೀಮ್ ತದಿರದ ಧೀಮ್ ತದಿರದ ತಮ್ ತದಿರದ ಧೀಮ್ ತದಿರದ ತಮ್ ತದಿರದ ದಿನದ ಏನೋ ನಿಂಬೆ ತಿಲೋ ರಾಣಿಯನೆ ಮಾಯಾ ಮೃಗಾವತಿ ನೃಪರಾಣಿಯನೆ ಮಾಯಾ ಮೃಗಾವತಿ ಕಾನನದಿ ರೋಧಿಸುತ್ತ ರಂದದಿ ತಿರುಗುತ್ತ ಕನನದಿ ರೋಧಿಸುತ್ತಲೀ ದಿನರಂದದಿ ತಿರುಗುತ್ತ ಅಲ್ಲ, ನೀವೇನು ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇರುವುದು? ಯಾರಂತ ಪರಿಚಯ ಆಯ್ತಾ? ಮೃಗಾವತಿ ಅಮ್ಮ ಅಲ್ವಾ? ಈಗ ನೋಡಿ, ಅದೇ ಮೃಗಾವತಿ. ಸರಿ, ನೀವು ಹೇಳಿದ್ದು ಸರಿ ಉಂಟು, ಆದ್ರೆ ಇದು ಮೃಗಾವತಿ ಅಲ್ಲ, ಮಾಯಾ ಮೃಗಾವತಿ. ಮಾಯಾ ಮೃಗಾವತಿಯ ನಾನು ಅವರಿಬ್ಬರಲ್ಲಾದ್ರೂ ಹೇಳದ್ ಒಂದು ಮಾತಾಡುದಿಲ್ಲ. ನೀವು ಮಾತಾಡ್ತೀರಿ, ಸುಮ್ಮನಿರಿ. ಹೋಗಿ ಹೇಳುವುದಲ್ಲ ಅದು. ಗುಟ್ಟು 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 ವೇಷದ ಗುಟ್ಟು. ಯಾಕೆ? ನನ್ನ ಪಂಥವನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಅವಳು ಅಲ್ಲಿ ಬಿದ್ದಿದ್ದಾಳೆ. ಇದು ಮೃಗಾವತಿ ಅಲ್ಲ, ಮಾಯಾ ಮೃಗಾವತಿ. ಹೋಗುತ್ತೇನೆ ಅರಸನಲ್ಲಿ ಹೋಗಿ. ಹೀಗೆ ಹೋದ್ರೆ ಸರಿ ಆಗ್ತದೆ? ಹೀಗೆ ಹೋದ್ರೆ ಸರಿಯಾಗ್ಲಿಕ್ಕಿಲ್ಲ. ಅದೇ ಯಾಕೆ? ಮೂಗು ಹಿಡಿದು ಎಳೆದರೆ ಮುಖ ಬರ್ತದೆ, ಆದ್ರಿಂದ ಮೂಗೇ ಹಿಡಿದು ಎಳಿಬೇಕು. ನೀವು ಹೋಗುದಲ್ಲ. ನೋಡಿ, ನಿಮಗೆ ಇಂಥದ್ದು ಎಷ್ಟೇ ಮಾಡಿದ ಅಭ್ಯಾಸ ಉಂಟು. ನಮ್ಗೆ ಅದೇ ಕೆಲಸ ನೋಡಿ. ಯಾರ ಮನೆ ಹಾಳು ಮಾಡೋದು ವೇಷ ಮಾಡಿ. ಹಾಗಲ್ಲ, ಮತ್ತೆ ಉಪಾಯ ಕೊಡುವುದಕ್ಕೆ ಅಂತ ಒಂದು ಮಧ್ಯಸ್ಥ ಅಂತ ಬೇಕಾಗ್ತದೆ. ಉಪಾಯ ಏನೋ ಒಂದು ಸೂಚನೆ ಕೊಟ್ಟಪ್ಪ, ಒಂದು ಆಸೆ ಈಡೇರಿಸ್ಕೊಳ್ಳಿ ಅಂತೇಳಿ. ಅಷ್ಟೇ. ನಮ್ಗೆ ಮಾಡಿ ಅಭ್ಯಾಸ ಅಲ್ಲ. ಎಂತ ಮಾತಾಡ್ಬಿಟ್ಟೆ ನೀನು. ಅಭ್ಯಾಸ ಇಲ್ಲ, ಅಭ್ಯಾಸ ಹೇಗಾದ್ರು ಈಗ ಮಾಡಿದ್ದಾದ್ರೂ ಮುಂದೊಂದು ದಿವಸ ಅಭ್ಯಾಸಕ್ಕಾಗಿ ಬರ್ತದೆ. ಜೀವಮಾನಿಡಿ ಕೊಂಕೆ ಆಯ್ತಲ್ಲೇ ಬರುತ್ತೆ ಹೆಸರಲ್ಲೇ ಅದು ಬೇಡ, ಅದಲ್ಲವೇ ಅಲ್ಲ. ನೋಡಿ, ಈಗ ನಾನು ಮೃಗಾವತಿಯಾಗಿ ಹೋಗುವುದಾ? ಮಾಯಾ ಮೃಗಾವತಿಯಾಗಿ ಹೋಗಬೇಕು. ಹೇಗೆ? ಅವ ಇಲ್ಲಿಗೆ ಬರಬೇಕು ಅಂತಾದ್ರೆ ಹೀಗೆ ಚಂದ ಮಾತ್ರ ಅಲ್ಲ, ವೇಷಕ್ಕೆ ತಕ್ಕನಾಗಿ ಗುಣ ಎನ್ನುವುದು ಅವ ಇಲ್ಲಿವರೆಗಾಗಿ ಬರಬೇಕು. ನೋಡಿ, ಅವನ ಆಳುಗಳೆಲ್ಲ ತಿರುಗ್ತಾ ಇದ್ದಾರೆ. ಅವರು ಹೋಗಿ ಹೇಳಬೇಕು. ಹೇಗೆ? ನೀವು ಸರಿ ಇರ್ಬಾರ್ದು.
ನಾನು ಆಗ ಅಷ್ಟು ಹೇಳ್ತಿದ್ದು ನಿಮ್ಗೆ ಇದೊಂದು ಆಸೆ ಈಗ ನನ್ನನ್ನು ಹಾಳು ಮಾಡ್ಬೇಕು ಅಂತ. ನೀವು ಸ್ವಲ್ಪ ಮಾನಸಿಕ ಆಗ್ಬೇಕು ನೀವು. ನೋಡುವ ಎಷ್ಟು ಎಷ್ಟಾಗುತ್ತದೆ ಅಂತ. ಹಾಗಲ್ಲ, ಅವ ಬರ್ಲೇಬೇಕು ಅಂತ ಆದ್ರೆ ಎಂತದ್ದು ಮಾಡ್ಲಿ? ನಗಾಡುವುದ, ಅಳುವುದು, ಎಂತದ್ದು ಮಾಡ್ಲಿ? ಅಳುವಳೊಮ್ಮೆಗೆ ಅಳುವಳೊಮ್ಮೆಗೆ ನಗುವಳಾಕ್ಷಣ ನಗುವಳಾಕ್ಷಣ ಇಳೆಯ ಬಾಲಕ ಎಲ್ಲಿ ಯೋಗಿನಿ. ಅಳುವಳೊಮ್ಮೆಗೆ ಅಳುವಳೊಮ್ಮೆಗೆ ನಗುವಳಾಕ್ಷಣ ನಗುವಳಾಕ್ಷಣ ಇಳೆಯ ಬಾಲಕ ಎಲ್ಲಿ ಯೋಗಿನಿ ಎಲ್ಲಿ ಯೋಗಿನಿ. ಕಳವು ಮಂತ್ರ ಮರೋಡಿ ಕಳವು ಮಂತ್ರ ಮರೋಡಿಯಮ್ಮಳು ನಿಲದೆ ಕುಣಿಬಳ್ಳು ದೂರದಲ್ಲಿ ವಲ್ಲಭೆಯ ಕಾಡುದು ಭಯವೈಗೂಡಿ ಬಳಲಿದ ಕಾಡಗಾದಿಯ ಕಣ್ಣು ಬಲು ಓಡಿ ಬಲು ಆಲಂಗಿಸುತ್ತ ಓಲಾಡಿದಳು ಹರುಷದಲ್ಲಿ. ಬಾರೆ ಬಾ ಎನ್ನ ರಾಣಿ ಯಾರಿಂದ ದೂತು ಕೃತ್ಯ ಯಾರಿಂದ ದೂತು ಕೃತ್ಯ
ಯಾರಿಂದಾದುದು ಕೃತ್ಯ ಘೋರಮಾಯಾವಿ ತೋರು ತೋರವಳ ಸಂಹಾರ ಗೈಯಲೇ ಬಿಡೆ ತೋರು ತೋರವಳ ಸಂಹಾರ ಗೈಯಲೇ ಬಿಡೆ ಬಾರೆ ಬಾರೆ ಅಂತ ರಾಣಿ ಬಾರೆ. ಎಂತದ್ದೇ ಇದು? ನಿನಗೆ ಹುಚ್ಚೆ, ನಿನಗೆ ಮಾನಸಿಕ. ಮಾನಸಿಕ ಹೌದು, ಹೌದು. ನನ್ನ ಹೆಂಡತಿಗೆ ಮಾನಸಿಕ ಅಲ್ಲದೆ ಹೋದ್ರೆ ಬಂದವನಿಂದ ಗಂಡ, ಕೈ ಹಿಡಿದ ಗಂಡ ಯಾವಾಗಲೂ ನನ್ನನ್ನು ದೂರದಲ್ಲಿ ನೋಡಿದ್ರೆ ಸಾಕು, ಓಡಿ ಬಂದು ಅಪ್ಪಿಕೊಂಡು ಎಂತ ನಿನ್ನದು ಉಪಚಾರ. ಇವತ್ತಾಗಲ್ಲ, ನನ್ನನ್ನು ನೋಡಿದ್ರೆ ಬೆಂಕಿ ಮುಟ್ಟಿ ಕೈ ಸುಟ್ಕೊಂಡವ್ರು ಓಡ್ದಾಗೆ ಓಡ್ತಾ ಇದ್ಯಪ್ಪ. ಏನೇ ಇದು? ಆಹಾ, ನಿನ್ನ ಕಣ್ಣು, ಆ ಹಣೆ, ಆ ಕೆನ್ನೆ, ಅಲ್ಲ ನಿನ್ನ ಕೋಗಿಲೆಯ ಸ್ವರ, ಪ್ರತಿಯೊಂದನ್ನು ಪ್ರತಿ ಕ್ಷಣವೂ ಬೇಕು ಬೇಕು ಅಂತ ಬಯಸುವ ನಾನು. ಆದ್ರೆ ಇವತ್ತಾಗಲ್ಲ, ನನ್ನ ಕಡೆಯಿಂದ ಮಾತ್ರ ಉಂಟು ಬಯಕೆ, ನಿನ್ನ ಕಡೆ ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲ. ಏನೇ ಇದು? ಅರ್ಥ ಆಯ್ತು, ತಪ್ಪು ನಿನ್ನದ್ದಲ್ಲ. ಒಬ್ಬಳು ಯೋಗಿನಿ ಬಂದಿದ್ಲಂತೆ, ನಮ್ಮೊಬ್ಬರಿಗೆ ಮೋಸ ಮಾಡಿದ್ರಂತೆ. ಹೌದೌದು. ತೋರು ತೋರವಳ ತೋರಿಸಿ ನೀ ಅಂತ ಅವಳು ಅಭಿಮಾನಿಯ ಅಲ್ಲದೆ ಹೋದ್ರಿ. ನೀನ್ ಇಷ್ಟ ಆಗುವುದ ಕಾರಣವೇ ಆ ದುಷ್ಟೆ. ಅವಳನ್ನು ಕೊಲ್ತೇನೆ ಅಂತ ಹೇಳಿದ್ರೆ ಬೇಡ 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 ಬೇಡ. ಏನು ಅವಳು ಭೂತ್ವ ನಿನ್ನ ಮೈ ಮೇಲೆ ಬಂದಾಗ ಇಲ್ಲ ಇಲ್ಲ ಇಲ್ಲ, ನನಗೆ ಗೊತ್ತುಂಟು. ಅದ್ರ ಬೇಡ, ನಿನ್ನ ಗಂಡ ಇಲ್ವಾ ಈಗ ಮೋಸ ತುಂಬಿದ ಜಗವೋ ಮೋಸ, ಎಲ್ಲ ಮೋಸ, ಮೋಸ ತುಂಬಿದ ಜಗವೋ ಯಾರೆನ್ನಲಿ ಮೋಸ ನಾನಿ ನೀ ನಾನಿ ನಾನಿ ಎಲ್ಲವೋ ಯಾರೆನ್ನಲಿ ಮೋಸ ನಾನಿ ಎಲ್ಲವೋ ಮೋಸ ತುಂಬಿದ ಜಗವ ಯಾರೆನ್ನಲಿ ಮೋಸ ನಾನಿ ಎಲ್ಲವೋ ಯಾರೆನ್ನಲಿ 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 ಮೋಸ ನಾನಿ ಎಲ್ಲವೋ ವೇಷ ನಮ್ಮದು ಮಾತ್ರ ಈಶನಾಡಿಪ ಸೂತ್ರ ವೇಷ ನಮ್ಮದು ಮಾತ್ರ ವೇಷ ನಮ್ಮದು ಮಾತ್ರ ಈಶನಾಡಿಪ ಸೂತ್ರ ಈಶ ಆಡಿಪ
ಎಲ್ಲ ಮೋಸ ಬರಿ ಮೋಸ ಬಗ್ಲ ಮೋಸ ನಾ ಮೋಸ ನೀ ಮೋಸ ಅವ ಮೋಸ ಇವ ಮೋಸ ನೀ ಹೀಗೆ ಮಾಡಿದ್ರೆ ಎಲ್ಲ ಸಮೋಸ. ಮೋಸ ತುಂಬಿದ ಜಗವು ಯಾರ್ಯಾರು ಮೋಸ ಮಾಡಿ ಎಲ್ಲವೂ ವೇಷ ನಮ್ಮದು ಮಾತ್ರ ಈಶ ನಾಡಿ ಬರುತ್ತ ವೇಷ ನಮ್ಮದು ಮಾತ್ರ ವೇಷ ನಮ್ಮದು ಮಾತ್ರ ಮಾತ್ರ ಈಶ ನಾಡಿ ಬರುತ್ತ ಈಶ ನಾಡಿ ಬರುತ್ತ ಈಶ ನಾಡಿ ಬರುತ್ತ ದೇಶ ರಂಜಿ ಪರಂಗ ಲೇಸಾದು ದೀ ಸಂಗ ದೇಶ ರಂಜಿ ಪರಂಗ ದೇಶ ರಂಜಿ ಪರಂಗ ಲೇಸಾದು ಈ ಸಂಗ ಮೋಸ ತುಂಬಿದ ಜಗವ ಯಾರೆನ್ನಲಿ ಮೋಸ ನಾನೀ ಎಲ್ಲವೂ ಯಾರೆನ್ನಲಿ 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 ಮೋಸ ನಾನೀ ಎಲ್ಲವೂ ವೇಷ ನಮ್ಮದು ಮಾತ್ರ ಈಶ ನಾಡಿ ಬರುತ್ತ ದೇಶ ರಂಜಿ ಪರಂಗ ಲೇಸಾದು ದೀ ಸಂಗ ಧೀಮ್ ಧೀಮ್ ತದಿರದ ತಗದಿನ ಧೀಮ್ ಧೀಮ್ ತದಿರದೈ ಧೀಮ್ ತದಿರದ ತಮ್ ತದಿರದ ಧೀಮ್ ತದಿರದ ತಮ್ ತದಿರದೈ ದಿನದ ತಮ್ ತದಿನದೈ ತೈ ತದಿನದ ಧೀಮ್ ತದಿರದೈ ಅಂಬರಿ 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 ಧೀಮ್ ತದಿರದ ದಿನದೈ ದಿನದ ದಿನರೈ ತಮ್ ತದಿಗುರದೈ ಎದೈದ್ರ ತಮ್ ತದಿಗುರದೈ ಎದೈ ತಮ್ ತದಿಗುರದೈ ಎದೈದ್ರ ತಮ್ ತದಿಗುರದೈ ಎದೈ ದಿನ್ ತದಿಗುರ ತಮ್ ತದಿಗುರ ದಿತ್ತಂ ತದಿಗುರ ದಿತ್ತೈ ದಿನ್ ತದಿಗುರ ತಮ್ ತದಿಗುರ ದಿತ್ತಂ ತದಿಗುರ ದಿತ್ತೈ ತಕದಿಮಿ 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 ದಿತ್ತೈ ತಕದಿಮಿ 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 ದಿತ್ತೈ ಸರಿಯಾಗಾದ್ರೂ ಮಾತ್ರ ನೀವು ಹೇಳಿದ್ದು. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಇಷ್ಟು ವರ್ಷ ಆಯ್ತು ನಿನ್ನ ಮದುವೆಯಾಗಿ,
ನಿನಗೆ ಇಷ್ಟೆಲ್ಲ ಕುಣಿಲಿಕ್ಕೆ ಬರ್ತದೆ ಅಂತ ಗೊತ್ತಿರ್ಲಿಲ್ವ ನನಗೆ? ಸುಮ್ಮನಿರಿ ಸ್ವಾಮಿ. ಹಾ. ಎಷ್ಟು ದಿನದಿಂದ ಒಟ್ಟಿಗೆ ಇದ್ದೇವೆ ಅಂತ ಹೇಳುವುದಲ್ಲ, ಹಾ. ಕುಣಿಯುವುದಿಲ್ಲ ಅಂತ ಹೇಳುವುದಲ್ಲ. ಕುಣಿಸುವವರೊಬ್ರು ಬೇಕಾಗುತ್ತದೆ ಸರಿಯಾಗಿ, ಆಗ ಕುಣಿಯುವುದಕ್ಕಾಗ. ಆ ಮಟ್ಟಿ ನೀ ಹೆದರ್ಬೇಡ. ಹಾ. ಇವತ್ತು ಅಂತಲ್ಲ, ಹಾ. ನಾವು ಯಾವಾಗ ಬಯಸಿದ್ರು ನಮ್ಮ ಹಿಮ್ಮೇಳ ಗಟ್ಟಿ ಉಂಟು, ನಾವು ಬಯಸಲೆಲ್ಲ ಉಂಟು. ನಮ್ಗೆ ಗೊತ್ತು. ಸುಮ್ಮನಿರಿ, ಹಾ. ಎಂತದ್ದೆಲ್ಲ ಹೇಳ್ಬೇಡಿ. ನಮ್ಮ ಮೇಳ ಅಷ್ಟು ಗಟ್ಟಿಯೇ ಆಗ್ಲಿ, ಹಾ. ಒಳ್ಳೇದೇ ಹೌದು. ಆದ್ರೆ ಹಾ. ನಾನು ಯಾಕೆ ಇಲ್ಲಿ ಬಂದೆ? ಹಾ. ನನ್ನನ್ನು ಯಾರಿಲ್ಲಿ ಕರೆ ತಂದವರು? ನಾನೇಗೆ ಪ್ರಪಂಚದ ಬೆಳಕನ್ನೇ ಕಂಡೆ. ಅದು ನೀನು ಅಮ್ಮನ ಅಪ್ಪ ಅಮ್ಮನ ಹತ್ರ ಕೇಳ್ಬೇಕು. ಹಾ. ಅದ ಇಲ್ವಾ? ಅದು ನನಗೆ ಒಂದ್ ಸಮಸ್ಯೆ ಎಲ್ಲ ಮಾರೀತಿ. ಎಂತದು? ಉಳಿದಿದ್ದೆಲ್ಲ ಬಹಳ ಒಳ್ಳೇದಿತ್ತು. ಆ ದೊಡ್ಡ ದೊಡ್ಡ ಹೆಜ್ಜೆ ಹಾಕುದಿಲ್ಲ, ಅದು ಯಾರು ಅನ್ಕರ್ಣೀಯ? ಅದು ಮೇಲ್ನವ್ರದ್ದೇ ಕೆಳಗ್ನವ್ರದ್ದ? ದೊಡ್ಡ ಹೆಜ್ಜೆ ಹಾಕೋದು ಮೇಲ್ನವ್ರ ಕೆಳಗ್ನವ್ರ? ಅದು ನನಗೆ ಗೊತ್ತಿಲ್ಲ, ಹೆಜ್ಜೆ ಹಾಕೋದು ಹೇಳ್ಬೇಕು. ಹಾ, ಗೊತ್ತಾಯ್ತು. ಇದು ಕೆಳಗ್ನವ್ರದ್ದೇ ಕೆಲಸ. ಕೆಳಗೆ ಇದು ಲಂಕಿಣಿದೆ ಹೆಜ್ಜೆ, ಅದು ಲಂಕಿಣಿದೆ ಹೆಜ್ಜೆ. ಚೂರ್ಪಣಕ್ಕೂ ಹಾಗೆ ಹೆಜ್ಜೆ ಹಾಕ್ತಿದ್ವು ಏನೋ. ಸುಮ್ಮನಿರಿ, ನಾನು ನನ್ನ ಲೆಕ್ಕದಲ್ಲಿ ಹೆಚ್ಚಾಗಿ ಒಯ್ಯಾರ ಮಾಡ್ಕೊಂಡದ್ದು ಹಾಗಾಯ್ತಾ? ಇನ್ನು ಒಯ್ಯಾರ ಮೇಲೆ ಲಂಕಿಣಿ ನೆನಪು ಮಾಡ್ತದಾನೆ. ಅಲ್ಲ, ಇವತ್ತು ಅಪರೂಪಕ್ಕೆ ನೆನಪಾದದ್ದು ಸರಿ. ಆದ್ರೂ ಉಂಟಲ್ಲ, ನಿಜವಾಗಿ ನಿನ್ನನ್ನು ನೋಡಿ ಕಲಿಬೇಕು. ಮೆಚ್ಚಿಬಿಟ್ಟೆ ನೋಡಿ. ಅದು ಎಂತ ಆಯ್ತು? ಯಾಕೆ ಒಳ್ಳುವುದು? ಯಾಕೆ ಆಯ್ತಲ್ಲ ಒಟ್ಟಿಗೆ? ಅದಕ್ಕೆ ಹೇಳು ಬರ್ತಾ ಅಲ್ಲಲ್ಲ, ಅದಕ್ಕೆ ಹೇಳು ನಿಲ್ತು ಈಗ. ನೋಡಿ, ನಾನು ಹೇಗೆ ಇಲ್ಲಿ ಬಂದೆ, ಯಾರಿಂದ ಇಲ್ಲಿ ಬಂದೆ ಗೊತ್ತಾಗುತ್ತಾ ಇಲ್ಲ. ಎಲ್ಲ ಮೋಸ. ನಾವು ಅಂದ್ಕೊಳ್ಳುವುದೇ ಒಂದು, ಇಲ್ಲ ಆಗುವುದೇ ಒಂದು. ಇಲ್ಲಿ ಒಂದಾದ್ರೆ ನಾವು ಅಂದ್ಕೊಳ್ಳುವುದು 11 ಆಗುತ್ತದೆ. 11 ಅಲ್ವೇ? 109 ಅಂತಲೇ ಮಾತು ಅದಕ್ಕೆ. ಹೌದಾ? ನಾವ್ ಅಂದ್ಕೊಂಡಿದ್ದಲ್ಲ, ಅಂದ್ಕೊಂಡಾಗ ಆಗುದು. ಮೋಸ. ಅವ ಮೋಸ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಇಲ್ಲಿ ಇರುವುದಿಲ್ಲ. ಎಲ್ಲ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಹೋಗ್ತಾನೆ. ಅವನು ಕೇಳಬೇಕು, ಅವನಿಂದ ಹೋಗುವ ಮಹಿಮಾ. ಅವರಿಬ್ಬರಿಗೂ ಎಲ್ಲ ಹೋಗ್ತೇವೆ ಅಂತ ಗೊತ್ತಿರುವುದಿಲ್ಲ, ಹೋದ ಮೇಲೆ ಗೊತ್ತಾಗ್ತದೆ. ಹೌದಾ? ಎಲ್ಲರೂ ಹಿಡಿತದಲ್ಲಿ ಇಟ್ಕೊಳ್ಳೋದು ಇವರು. ನೀ ಇವ್ರ ಹೆಸರು ಹೇಳಿದ್ಯಾ? ತೊಂದ್ರೆ ಇಲ್ಲ, ಮತ್ತೆ ಎಲ್ಲೂ ಹೋಗುದಿಲ್ಲ, ನನಗೆ ಭರವಸೆ ಉಂಟು. ಅಲ್ಲ, ನೀ ಆದ್ರೆ ಬೇಡ, ನೀ ತಲೆ ಕೆಡಿಸ್ಕೊಳ್ಳೋದೇ ಬೇಡ, ನನಗೆ ಧೈರ್ಯ ಉಂಟು. ಆದ್ರೂ ಒಂದು, ಏನು? ಇಷ್ಟೊತ್ತು ಹೀಗಿದ್ದು ಆಮೇಲೆ ಹೋದ್ರೆ ನಮ್ಮನ್ನೆಲ್ಲ ರಂಜಿಸುವವರು ಯಾರು ಅದು ನನಗೆ ಯೋಚನೆ. ಹಾಗಿರುವಾಗ ನೀವು ಮೋಸ, ನಾನು ಮೋಸ, ಇಲ್ಲಿರುವವರೆಲ್ಲ ಮೋಸ. ಅದಕ್ಕೆ ಯೋಚನೆ ಮಾಡ್ಬೇಡ. ನಿನಗೆ ರಂಜನೆಗೆ ನಾ ಇದ್ದೆ, ನನ್ನ ರಂಜನೆಗೆ ನೀ. ಸುಮ್ಮನೆ ನೀವು ವೇಷ ಮಾಡ್ಕೊಳ್ಳೋದು ಮಾತ್ರ. ವೇಷ ಅಲ್ಲ. ಹಾಗಲ್ಲ, ಜಗವೆಂಬ ಭೂಪಟವನ್ನು ಮಾಡಿ, ನರರೆಂಬ ಗೊಂಬೆಯ ಮಾಡಿ. ಸರಿ ಉಂಟು. ನಾವೆಲ್ಲ ಪಾತ್ರಧಾರಿ. ಮತ್ತೆ ಅವ ಸೂತ್ರಧಾರ. ಅವ ಕುಣಿಸಿದ ಹಾಗೆ ನಾವು ಕುಣಿಬಹುದು. ಅವ ಮನಸ್ಸು ಕೊಟ್ಟು ಒಳ್ಳೆ ರೀತಿ ಕುಣಿಸಿದ್ನ ನಾವು ಒಳ್ಳೆ ರೀತಿ ಕುಣಿತೇವೆ. ನಮಗೊಂದು 4 ಬೀಳುತ್ತದೆ. ಹಾಗಂತ ಒಂದು ಭರವಸೆ ಉಂಟು, ಅವರಿದ್ದಷ್ಟೊತ್ತು ಯಾವತ್ತೂ ಮನಸ್ಸಿಟ್ಕೊಂಡೇ ಇರ್ತಾರೆ ಅಂತ. ಆದ್ರೆ ಒಂದು, ಏನು? ಹಾಗಿರುವಾಗ ಆ ಈಶನಿಗೆ ನಮ್ಮ ಮೇಲೆ ಮನಸ್ಸಾದ್ರೆ ಮಾತ್ರ ಇಷ್ಟ ಆಗುತ್ತದೆ. ಈಶನಿಗೆ ನಮ್ಮ ಮೇಲೆ ಮನಸ್ಸಾಗಲಿಲ್ಲ ಅಂತಾದ್ರೆ ಮತ್ತೆ ಎಲ್ಲ ಮನಸ್ಸಾಯ್ತಾ? ಈಶಾದ್ರೂ ವೈರಾಗ್ಯ ಮೂರ್ತಿ ಅವ, ಅವನಿಗೆ ಏನು ಬೇಡ. ಎಂತದ್ದು ವೈರಾಗ್ಯ ಮೂರ್ತಿ? ಹೌದೇ? ಎಂತದ್ದು? ಈಶಾ ಯಾರು ಸುದ್ದಿ? ಈಶಾ ಪರಮೇಶ್ವರ. ಹೌದೌದು, ಸ್ಮಶಾನವಾಸಿ. ಹೌದು. ಅವ ವೈರಾಗ್ಯ ಮೂರ್ತಿ. ಹೌದು. ಆದ್ರೆ ಎಲ್ಲರನ್ನ ಎಲ್ಲವನ್ನ ಸಮಾನವಾಗಿ ನೋಡ್ತಾ. ಹೌದೌದು. ಸುಳ್ಳಲ್ಲ. ನೀವ್ಯಾರು? ನಾನು ಗಂಡನೆ. ಹಾಗೆ ಇದೊಂದು ವಿಶೇಷ. ಸಾಮಾನ್ಯವಾಗಿ ಇವ್ರಿಗೆ ಮಾನಸಿಕ ಅಂತ ಊರವರಿಗೆಲ್ಲ ಗೊತ್ತಾಗ್ತದೆ, ನಿಮ್ಗೆ ಮಾನಸಿಕ ಅಂತ ನಿನಗೆ ಗೊತ್ತಾಯ್ತು ನೋಡು. ಹಾಗಲ್ಲ, ಅವರು ದೊಡ್ಡ ಕೇಳಿದ್ರ, ಅದು ಕೇಳ್ಕೊಂಡು ನಾನು ಹೇಳಿದೆ. ಇದು ನೀವು ಗಂಡ, ನಾನು ಗಂಡನಾದ್ದರಿಂದ ನೀನು ಹೆಂಡತಿ, ನೀನು ಹೆಂಡತಿ ಆದ್ದರಿಂದ ನಾನು ಗಂಡ, ಆದ್ದರಿಂದ ನಾವಿಬ್ಬರು ಗಂಡ ಹೆಂಡರು. ಅವ್ರು ಯಾರು? ಅವರೆಲ್ಲ ಯಾರು? ಓ, ಅವರೆಲ್ಲ ನಮ್ಮವ್ರೇ. ನಮ್ಮವ್ರು. ಸರಿ, ಇದು ಇವರೆಲ್ಲ ನಮ್ಮವರು. ಈ ಮರ, ಈ ಮೇಲಿರುವ ಪಕ್ಷಿ, ಓಡಾಡ್ತಿರುವಂತಹ ಪ್ರಾಣಿಗಳು, ಹರಿಯುವಂತಹ ನೀರು ಎಲ್ಲವೂ ನಮ್ಮದ್ದು. ಆಗ ಏನು ಪ್ರಯೋಜನ? ನಾವೀಗಿದ್ದವ್ರಿ ನಮ್ ಸ್ವಲ್ಪ ಹೊತ್ತಿಗೆ ಇರ್ತೇವೆ ಅಂತ ಹೇಳೋದಕ್ಕಾಗುದಿಲ್ಲ. ಯಾವ್ದು ನಮ್ಗೆ ಬೇಡ. ನನ್ನ ಹೆಂಡತಿ ಮಾನಸಿಕ. ಹೌದು ಅಯ್ಯ, ಸ್ವಲ್ಪ ಇವಳಿಗೆ ಹೌದೌದು ಸಮಸ್ಯೆ ಆಗಿದೆ. ಮೊದಲು ಅರಮನೆ ಕರ್ಕೊಂಡು ಹೋಗ್ತೇನೆ. ಹೌದೌದು. ಆ ಯೋಗಿನಿಯ ಮೋಸ. ಒಂದ್ 4 ದಿವಸಕ್ಕೆಲ್ಲ ಸರಿ ಆಗ್ತಾಳೆ. ವೈದ್ಯರು ತೋರಿಸ್ತೇನೆ. ನೀ ಏನು ಆಗ್ಲಿಲ್ಲ, ಇದು ಒಂದು, ನನಗೆ ಅರಮನೆ ಅದು ಇದೆಲ್ಲ ಮರ್ತೋಗಿದೆ. ನೀವು ಮತ್ತೆ ಹಳೆತೆಲ್ಲ ನೆನಪು ಮಾಡಿ, ಆ ದಿನ ಹಾಗಾಗಿತ್ತು, ಈ ದಿನ ಹಿಂಗಾಗಿತ್ತು, ನೆನಪುಂಟೇನೆ ಅಂತ ಕೇಳಿ ನನಗೆ ಅಳು ಬರ್ತದೆ. ನಾ ಇಷ್ಟು ವರ್ಷಕ್ಕೆ ನಂಬುದು ಸತ್ಯ ಯಾವ್ದು ಗೊತ್ತಾ? ಯಾವ್ದು? ಆದಷ್ಟು ಹಳೇದ್ ನೆನಪು ಮಾಡ್ಕೊಳ್ಳುವುದಲ್ಲ,
ಮುಂದೆ ಹೇಗೆ ಅಂತ ಮುಂದೆ ಹೋಗ್ತಾ ಇರಬೇಕು ಅಂತ. ಹಾಗಾಗಿ ನಿಮ್ಮೊಟ್ಟಿಗೆ ಮುಂದೆ ಹೋಗುವುದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇನೆ, ಆಯ್ತಾ?